ಸಿರಹಟ್ಟಿಯ ಐತಿಹಾಸಿಕ ಶ್ರೀ ಪಕ್ಕಿರೇಶ್ವರ ಮಠದ ಉತ್ತರಾಧಿಕಾರಿಯಾದಂಥ ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿಯವರು ಧಾರವಾಡ ಲೋಕಸಭಾ ಚುನಾವಣೆಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೀಗಾಗಿ ಭಕ್ತರು ಕೂಡ ಚುನಾವಣೆ ನಡೆಯನ್ನು ಖಂಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಭಕ್ತರಿದ್ದಾರೆ, ಅವರನ್ನು ಕೇಳೋಣ. ಸರ್, ಇವಾಗ ಅವರು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮಠದ ಶ್ರೀಗಳು, ಇವಾಗ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ನಡೆ ಏನು? ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಆ ಸ್ವಾಮೀಜಿಗಳ ಒಂದು ಸಂಸ್ಕೃತಿಯ ಆಮ್ಯಾಗ ಆಧ್ಯಾತ್ಮದ ಲೋಕದಲ್ಲಿ ಅವ್ರನ್ನ ಎತ್ತರವಾಗಿ ನಾವು ನೋಡಲಿಕ್ಕೆ ಬಯಸ್ತೀವಿ. ಈ ರಾಜಕೀಯ ರಂಗದಲ್ಲಿ ಭಾವನೆಗಳು ಬೇರೆ ಬೇರೆ ಇರೋದ್ರಿಂದ ಅವರ ಮೇಲೆ ಯಾವ ದೃಷ್ಟಿಯಿಂದ ಜನ ಯಾವ ಬೇರೆ ಬೇರೆ ಭಾವನೆ ನೋಡ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಅವರ ಒಂದು ವ್ಯಕ್ತಿತ್ವಕ್ಕೆ ಚ್ಯುತಿ ಬರಬಾರ್ದು, ನಮ್ಮ ಮಠದ ಸಂಸ್ಥೆಗೆ ನಮ್ಮ ಯಾವುದೇ ಒಂದು ಕಪ್ಪು ಚುಕ್ಕೆ ಬರಬಾರ್ದು ಅನ್ನುವಂಥ ದೃಷ್ಟಿಯೊಳಗೆ ರಾಜಕೀಯ ನಡೆ ಒಂದು ಒಳ್ಳೆಯದಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಅವರು ಈ ರಾಜಕೀಯದಿಂದ ನೋಡಿ ನಮ್ಮ ಯಾರೂ ರೂಢ ಅಲ್ಲ. ಮುಂದೆ ಅದು ಅವರು ಯಶಸ್ಸು ಹಾಕೋಬಿಡ್ತಾರೆ. ಯಶಸ್ಸು ಆದ್ರೆ ಚಲೋ, ಯಶಸ್ಸು ಆಗಲಿಲ್ಲ ಅಂದ್ರೆ ಪಕ್ಕೇಶ್ವರ ಮಠದ ಸ್ವಾಮಿ ನಿಂತ ಬಿದ್ದ ಅನ್ನೋ ಇದು ಬರಬಾರ್ದು. ದಯವಿಟ್ಟು ಅವ್ರು ಇನ್ನೊಮ್ಮೆ ಹೇಳ್ತೀನಿ, ನಾವು 18 ಮಠ ಗಡುವು ಕೊಡ್ತೀವಿ. ಅಷ್ಟು ಒಳಗೆ ತಿಳ್ಕೊಂಡ್ರೆ ಭಾಳ ಚಲೋ ಆಗ್ತೈತಿ. ನಾವು ಅವರು ಪೂಜೆನ ಕಾಣ್ತೀವಿ. ಸಿರಹಟ್ಟಿ ಭಕ್ತರ ಅಭಿಪ್ರಾಯ ಇಲ್ಲಿ ನೀವು ಆಗಲೇ ಕೇಳಿದ್ರಿ. ಇಲ್ಲಿ ಭಕ್ತರೆಲ್ಲ ಸೇರಿದವರು ಎಲ್ಲ ಜಾತಿಯವರು ನಾವು ದೇವಿ. ಎಲ್ಲ ಜಾತಿಯರು ಪಕ್ಷಾತೀತವಾಗಿ ಒಕ್ಕರಿನಿಂದ ನಾವು ಹೇಳೋದೊಂದ ದಯವಿಟ್ಟು ಶ್ರೀಗಳಿಗೆ ನಿಂತ್ಕೋಬೇಡ ಅಂತ ಅನ್ನೋದು ಭಿನ್ನಮ ಮಾಡ್ತೀವಿ ನಾವು. ಅವ್ರಿಗೆ ಬೇಡ ಅನ್ನೋದು ಭಿನ್ನಮ ಮನವಿಯಿಂದ ವಿನಮ್ರತೆಯಿಂದ ಅವ್ರಿಗೆ ಭಿನ್ನ ಮಾಡ್ತೀವಿ ನಾವು. ಈಗ ಒಂದು ಮಠ, ಈ ಮಠಕ್ಕೆ ಯಾವುದೋ ರಾಜಕೀಯ ಇದು ಇಲ್ಲ, ಜಾತಿ ನಿಬಂಧನೆ ಇಲ್ಲ. ಅದನ್ನಿಲ್ಲ ರಾಜಕೀಯ ತೊಗೊಂಡು ಬಂದು ಸುಮ್ಮನೆ ಅದರಾಗ ಕೆಡಿಸ್ಬೇಡ್ರಿ ಮಠದ ಹೆಸರು ಅನ್ನೋ ಉದ್ದೇಶ. ಅದರೊಂದಿಗೆ ಈಗ ನಾವು ಸಾಕಷ್ಟು ಈಗ ಮೀಡಿಯಾದಾಗ ನಾವು ನೋಡಾಕತ್ತೀವಿ. ಈಗ ಅವ್ರಿಗೆ ಕಾಂಗ್ರೆಸ್ನವರು ಪ್ರೋತ್ಸಾಹ ಕೊಡಾಕತ್ತಾರ ಅಂಥೇಳಿ ಎಲ್ಲ ಕಡೆ ಸುದ್ದಿ. ಈಗ ಅವರು ನಿಂತರು ಅಕಸ್ಮಾತ್ ಅಂದ್ರೆ ಒಂದು ಪಕ್ಷಕ್ಕೆ ಮಠ ಗುರುತಿಸ್ಕೊಂಡಂಗೆ ಆಗುತ್ತೆ. ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನೀವು ಪೀಠ ತ್ಯಾಗ ಮಾಡಿರಿ. ನಿಂದ್ರಾಕ ಎಲ್ಲರಿಗೂ ಸ್ವತಂತ್ರರು, ನಮ್ಮ ಸಂವಿಧಾನದಾಗ ಅದು ಅವಕಾಶ ಐತಿ. ನಾಮಿನೇಷನ್ ಫೈಲ್ ಮಾಡಬಾರ್ದು. ನಾಮಿನೇಷನ್ ಫೈಲ್ ಏನಾದ್ರು ಮಾಡಿದರೆ ಮತ್ತೊಂದು ದಿನ ನಾವು ಎಲ್ಲ ಭಕ್ತರ ಜೊತೆಗೆ ಒಂದು ಸಭೆ ಮಾಡಿ ಮುಂದಿನ ಒಂದು ಯಾವುದೇ ಆದರೂ ಒಂದು ಸೂಕ್ತ ಕ್ರಮ ಕೈಗೊಳ್ತೇವೆ ಅಂಥೇಳಿ ಇಲ್ಲಿ ಭಕ್ತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.